ಈಗ ನಾವು ಕೇಳ್ತಾ ಇರೋದು ಒಂದೇ ಮಾತು, ಜಿಲ್ಲಾಧಿಕಾರಿಗಳ ಇಲ್ಲ ನ್ಯಾಯಾಲಯದಲ್ಲಾದ್ರೂ ಠೇವಣಿ ಮಾಡಬೇಕು ಚಿತ್ತೂರು ಪಿ ಡಿ ಅವರು. ಈಗ ರೈತರು 10 ಜನ ರೈತರದು ಗಡಿಭಾಗ 10 ಜನ ರೈತರು 1,17,65,985 ರೂಪಾಯಿ ಆ ಹಣ ಚಿತ್ತೂರು ಖಾತೆಯಲ್ಲಿದೆ. ಅದು ನಿಮಗೂ ಗೊತ್ತಿರೋದೆ. 4 ಸರಿ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀರ, ನಾವಿಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನು ನಿರಂತರವಾಗಿ ಮಾಡಿದಿರ ಬಿಟ್ಬಿಟ್ರೆ ಅವ್ರೇನು ಮಾಡ್ತಾರೆ, ಅವ್ನು ಡೆಪಾಸಿಟು ಮಾಡ್ತಾಯಿಲ್ಲ, ಈ ಕಡೆ ಅಮೌಂಟು ಕೊಡ್ತಾಯಿಲ್ಲ. ಇಲ್ಲ ನಿಮ್ಮ ಅಕೌಂಟ್ಗಾರ ಕೊಡಬೇಕು, ಇಲ್ಲ ಜಿಲ್ಲಾಧಿಕಾರಿ ಅಕೌಂಟಿಗೆ ಕೊಟ್ಟರೆ ಆ ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳು ಒಂದು ತಂಡ ರಚನೆ ಮಾಡಲಿ. ನಾವು ಹೆಚ್ಚಿನ ಗಿಡಗಳು ಬರ್ಸ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ, ನಮ್ಮದು ಅಭ್ಯಂತರ ಇಲ್ಲ. ಓಕೆನಾ? ನಾವು ಹೇಳ್ತಾ ಇರೋದು ಈಗ ಜೀರೋ ಕಳತೂರಿಂದ ಮಾಲೂರು ಕಡೆ ಆಗಿರೋಷ್ಟು ಹಗರಣ ಏನು ಇಲ್ಲಾಗಿಲ್ಲ. 10 ವರ್ಷದಿಂದ ಅವರು ಜಾತಕ ಪಕ್ಷಿಗಳಂತ ಕಾಯ್ತಾವ್ರೆ. ನಾವು ಕೇಳ್ತಾ ಇರೋದೇನು ಗೊತ್ತಾ, ನಮ್ಮದು ಏನಿದೆ ಅದನ್ನು ಕೂಲಂಕಷವಾಗಿ ಮಾಡಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ನಮ್ಮ ಎಸ್.ಎಲ್. ಸಾಹೇಬರು ಫೋನ್ ಎತ್ತಿಲ್ಲ, ಬೆಳಗ್ಗೆ ಫೋನ್ ಮಾಡಿದರು, ನನಗೆ ಹೆಲ್ತ್ ಸರಿಯಿಲ್ಲ, ನಾನು ಇದು ಮಾಡ್ತಾಯಿದ್ದೀನಿ. ನಾವು ಕೆಲಸ ಕಾರ್ಯ ಬಿಟ್ಟು ಅಲ್ಲಿ ಹೋಗಿ ಈ ಕಡೆ ಕರ್ನಾಟಕ ಪೊಲೀಸವ್ರು ಬಿಡ್ರು, ಈ ಕಡೆ ಆಂಧ್ರ ಪೊಲೀಸವ್ರು ಬಿಡ್ರು. ನಾವು ಯಾವ ರೀತಿ ನಾವು ಗಲಾಟೆ ಮಾಡಬೇಕಲ್ಲ? ಅಲ್ಲ, ನೀವೇ ಹೇಳಿ, ಒಂದು ಕೂಲಂಕಷವಾಗಿ ಅಧಿಕಾರಿ ವರ್ಗದ ಜವಾಬ್ದಾರಿಯ ನಮ್ಮ ಜವಾಬ್ದಾರಿನ? ಈಗ ರೈತರಿಗೆ ಪರಿಹಾರ ಕೊಡ್ಬೇಕಾದ್ರೆ ಜವಾಬ್ದಾರಿ ನಿಮ್ಮ ತಾನೆ. ಅಲ್ಲಲ್ಲ, ನಾನು 4 ಲೆಟ್ರ್ ಕೊಟ್ಟಿದ್ದೀರಿಲ್ಲ ಅಂತ ಹೇಳಿಲ್ಲ. ನಾವು ಹೋರಾಟ ಮಾಡಿ 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 ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಮೀಟಿಂಗ್ ಆಯಿತು. ಅವನೇನು ಹೇಳ್ದ, ಜುಲೈ 23ಕ್ಕೆ ಶುಕ್ರವಾರ ದಿನ ಡೆಪಾಸಿಟ್ ಮಾಡ್ತೀನಿ ಅಂದ. ಇವತ್ತು 3 ತಿಂಗಳಾಯಿತು. ಅಲ್ಲ, ಅವನೇನು ಹೇಳ್ದಂಗೆ ಗೊತ್ತಾ, ಆರ್ಟಿಕಲ್ಚರ್ ಹೋಗಿದ್ದಾರೆ, ಅಗ್ರಿಕಲ್ಚರ್ ಹೋಗಿದ್ದಾರೆ, ನಿಮ್ಮ ಕಂದಾಯ ಇಲಾಖೆಯವ್ರು ಹೋಗಿದ್ದಾರೆ, ನಾನು ಹೋಗಿಲ್ಲ, ನೀವು ಹೋಗಿಲ್ಲ, ಎಸ್.ಎಲ್. ಹೋಗಿಲ್ಲ. ಹಿಂದೆ ಹರಿಪ್ರಿಯ ಅವರಿದ್ರು, ಹರಿಶಿಲ್ಪ ಅವರಿದ್ದರು, ಅವ್ರ ಅವಧಿಯಲ್ಲಿ ಎಲ್ಲಪ್ಪ ಅವರು ಆವಾಗ ಬಂದಿತ್ತಾನೆ ನಿಮಗೆ? ಹಾಂ, ಅವಾಗ ಬಂದಿದ್ದರು, ವರದಿ ಕೊಟ್ಟಿರೋದು. ಅವಾಗ ಹಳೆ ಕಾಲದಲ್ಲಿ ನಮ್ಮ ತಾತನವರು 300 ಗಿಡ ಉಳ್ತಾಯಿದ್ರು. ಇವಾಗ ನಾವೇನು ಮಾಡ್ತೀವಿ ಅಂದರೆ 70 ಗಿಡ 80 ಗಿಡ 100 ಗಿಡ ಉಳ್ತೀವಿ. ಅದು ನಮ್ಮ ತಪ್ಪ? ಅದನ್ನ ಕತೆ ಹೆಂಗೆ ಮುಂದುವರಿತದೆ ಅಷ್ಟು ಇದಾಗ್ತದೆ. ಅಲ್ಲ, ಅಪ್ರೂವಲ್ ಕೊಡ್ತಾರಕ್ಕ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಹೇಳೋದು ಅಪ್ರೂವಲ್ ಕೊಡಬೇಕಂದ್ರೆ ಅವ್ನ ಅಕೌಂಟಲ್ಲಿ ಮಾಡ್ಕೊಳಕ್ಕೆ ಅವ್ರು ಯಾರು? ನಿಮ್ಮ ಅಕೌಂಟಿಗೆ ಬರಲೇಬೇಕಲ್ಲ. ಇಲ್ಲ, ಜಿಲ್ಲಾಧಿಕಾರಿಗೆ ನ್ಯಾಯಾಲಯ ಇದೆ. ಇವಾಗ ಅವರು ಎಸ್.ಎಲ್. ಸಾಹೇಬ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಏನೋ ಲೆಟ್ರ್ ಬರೆದಿದ್ದಾರೆ, ಶಿಲ್ಪ ನಿಮ್ಮ ಲಾಯರ್ಗೆ ಏನೋ ಲೆಟ್ರ್ ಬರೆದಿದ್ದಾರೆ, ಡೆಪಾಸಿಟ್ ಮಾಡ್ತಾರೆ 2 ದಿನ ಅಂತ ಹೇಳ್ತಾ ಇದ್ದೀವಿ. ಗುರುವಾರ ಗಂಟ ನೋಡ್ತೀವಿ. ಇವತ್ತು ಸೋಮವಾರ, ಗುರುವಾರ ಒಳಗಡೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಾರ ಠೇವಣಿ ನೀಡಬೇಕು. ನಾವು ಲಾಯರ್ ಇಟ್ಕೊಳ್ತೀವಿ. ನಾನು ಫೈಟ್ ಮಾಡ್ತೀನಿ, ನನಗೆ ಗೊತ್ತಿದೆ. ರೈತರ ಪರವಾಗಿ 10 ಜನ ರೈತರ ಪರವಾಗಿ ನಾವು ಫೈಟ್ ಮಾಡ್ತೀವಿ. ನಾವು ನಿಮ್ಮನ್ನು ಬೀದಿಗೆ ನಿಲ್ಲಿಸಬೇಕು, ನಾವು ಲೆಟ್ರ್ ಕೊಡಬೇಕು, ನಾವು ತಲೆ ಕೆಡಿಸ್ಕೋಬೇಕಂತಿಲ್ಲ. ನಾವು ಕೇಳ್ತಾ ಇರೋದನ್ನು ನಮ್ಗೊಂದು ಗಂಜಿ ಪಾತ್ರೆ, ಅದು ಆ ಗಂಜಿ ಪಾತ್ರೆ ಕೊಟ್ಬಿಡಿ. ಖಾಲಿ ಆಗಿಬಿಟ್ಟಿದೆ ನೋಡಿ, ಅದಕ್ಕೆ ಖಾಲಿ ಮಡಿಕೆಗಳೇ ಹೊಲ್ಬಿಟ್ಟಿವಿ. ಆ ಗಂಜಿ ಏನೂ ಇಲ್ಲ, ಅದು ತೊಗೊಂಬಿಟ್ರೆ ಮ್ಯಾಕ ಏನಕ್ಕ, ಅದಕ್ಕೋಸ್ಕರ ಎತ್ಕೊಳ್ರಿ. ಯುತವಾಗಿ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಠೇವಣಿ ನೀಡಲಿ, ನಮ್ಮ ಪರಿಹಾರ ನಮಗೆ ಕೊಡಲಿ. ಆ ಗಿಡಗಳು ಎತ್ಕೊಳ್ಳ ಹೇಗೆ 2ನೇ ಕಂತಲ್ಲಿ ಏತರಳ್ಳಿ ಚಿಕ್ಕನಹಳ್ಳಿ ಅವ್ರು 14 ಜನ ರೈತರದು 25,000, ಒಬ್ರದ್ದು 1 ಕೋಟಿ, 1,70,000, ಒಂದು 75,000. ಅದು ಅರಣ್ಯ ಇಲಾಖೆದು ಬಂದಿದೆ, ಅದನ್ನು ರೆಡಿ ಮಾಡಿಕೊಟ್ಬಿಡಿ. ರೋಡ್ ಮುಗಿದೋಗ್ತಾ ಬರ್ತಾಯಿದೆ. ಎಸ್.ಎಲ್. ಸರ್ ಅಲ್ಲ, ನೀವು ಫೈನಲ್ ಮಾಡಿದರೆ ಮುಗೀತಕ್ಕ. ಅಲ್ಲಲ್ಲ, ಹೌದು, ಇಲ್ಲಿ ಅಲ್ಲಲ್ಲ, ಇಲ್ಲಿ ಇದು ರೆಡಿ ಮಾಡೋದು ಯಾರು ಪೂರ್ತಿ ಟೋಟಲ್ಲು? ಅಲ್ಲಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲ, ಆಲ್ರೆಡಿ P ನಂಬರ್ಗೆ ಫಸ್ಟಲ್ಲಿ ಅಮೌಂಟ್ ಕೊಟ್ಟಿದ್ದೀರಾ, ಫಸ್ಟ್ ಕಂತು ಕೊಟ್ಟಿದ್ದೀರಾ. ಒಂದು ಅಸೆಟ್ ಮುಖಾಂತರ ಕಂದಾಯ ಆ್ಯಕ್ಟ್ ಪ್ರಕಾರ ಯಾವುದೇ ಕಾಮಗಾರಿ ಮಾಡೋಕ್ಕೆ ಮೊದಲು ಪರಿಹಾರ ನೀವು ಕೊಡಬೇಕು ಅನ್ನೋ ಇದೆ, ಕಾನೂನಿದೆ. ಅದ್ರ ಜೊತೆಗೆ P ನಂಬರ್ ಆಗ್ಬೋದು, ಅವ್ರಿಗೆ ಮಂಜೂರು ಆಗದೇ ಇರ್ಬೋದು, ಆ ಜಮೀನಲ್ಲಿ ಮರಗಿಡಗಳಿದ್ದರೆ ಅದನ್ನು ತಡೆಯಂತ ಇದು ಯಾರಿಗಿಲ್ಲ. ಮರಗಿಡಗಳು ಪರಿಹಾರ ಕೊಡಲೇಬೇಕು. ಯಾಕಂದರೆ ಸರ್ಕಾರ ಮರಗಿಡಗಳು ಹಾಕಿರೋ ಅದಕ್ಕೆ ನಾವು ಪರಿಹಾರ ಕೇಳಲ್ಲ, ರೈತರು ಹಾಕಿರೋದು ಕೊಡಬೇಕು. ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಸ್ವಾಧೀನವಾಗಿರುವ ಚುಕ್ಕನಹಳ್ಳಿ ಸರ್ವೆ ನಂಬರ್ 35ರ 10 ಜನ ರೈತರ 1,17,65,385 ರೂಪಾಯಿ ಹಣವನ್ನು ಚಿತ್ತೂರು PD ಖಾತೆಯಲ್ಲಿದ್ದು, ಅದನ್ನು ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಇಲ್ಲವೇ ಭೂ ಸ್ವಾಧೀನಾಧಿಕಾರಿಗಳ ಒಂದು ಖಾತೆಗೆ ವರ್ಗಾವಣೆ ಮಾಡಬೇಕಂತೇಳಿ ಇವತ್ತು ರೈತ ಸಂಘ ಮತ್ತು ನೊಂದ ರೈತರಿಂದ ಖಾಲಿ ಮಡಿಕೆಗಳ ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿ 2 ದಿನಗಳ ಗಡುವು ಕೊಟ್ಟು ನಾವು ಮನವಿಯನ್ನು ನೀಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಾವು ಖಾಲಿ ಮಡಿಕೆಗಳಿಗೆ ಯಾಕೆ ಪ್ರದರ್ಶನ ಮಾಡ್ತಾ ಇದ್ದೀವಿ ಅಂದರೆ, ಈ ಮಡಿಕೆಯಲ್ಲಿರುವಂತಹ ಅನ್ನವನ್ನು, ಗಂಜಿಯನ್ನು ಅಧಿಕಾರಿಗಳು ಕಿತ್ತುಕೊಳ್ತಾ ಇದ್ದಾರೆ.
ಆ ಚಿತ್ತೂರು ಪಿ ಡಿ ಪರವಾಗಿ ಬರುವಂಥ ಕಾರ್ತಿಕ್ ರೆಡ್ಡಿ ಅವರು ಏನಿದ್ದಾರೆ ಅಂದರೆ ಅವರು ರೈತರನ್ನೇ ತಪ್ಪಿಸರು ಅಂತೇಳಿ ಬಿಂಬನೆ ಮಾಡ್ತಾ ಇದ್ದಾರೆ. ಇವತ್ತು ಮಾಲೂರು ಮತ್ತು ಕಳತೂರು ವ್ಯಾಪ್ತಿಯಲ್ಲಿ ಸುಮಾರು ಅಂದರೆ ಆ 450 ಕೋಟಿ ರೂಪಾಯಿ ಅಕ್ರಮ ದಾಖಲೆಯನ್ನು ಸೃಷ್ಟಿ ಮಾಡಿ ಲೂಟಿ ಮಾಡಿದ್ದಾರೆ. ಗಡಿಭಾಗದ ರೈತರು 10 ವರ್ಷಗಳಿಂದ ನಮಗೆ ಪರಿಹಾರ ಕೊಡಿ ಸ್ವಾಮಿ ಅಂತ ಕೇಳ್ಕೊತಾ ಇದ್ದರೆ ಮಾನವೀಯತೆ ಇಲ್ಲದಂತೆ ವರ್ತನೆ ಮಾಡುತ್ತಿರುವಂಥ ಚಿತ್ತೂರು ಪಿ ಡಿ ಪರವಾಗಿ ಬರುವ ಕಾರ್ತಿಕ್ ರೆಡ್ಡಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಈ ಕೂಡಲೇ ಅವರ ಖಾತೆಯಲ್ಲಿರುವ 1,65,65,385 ರೂಪಾಯಿ ಹಣವನ್ನು ಜಿಲ್ಲಾಧಿಕಾರಿ ನ್ಯಾಯಾಲಯದಲ್ಲಿ ಠೇವಣಿ ಇಡಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ರೈತರು ತಪ್ಪು ಮಾಡಿದರೆ ಅವರು ತಂಡ ರಚನೆ ಮಾಡಿ ರೈತರಿಗೆ ಏನಿದೆ ಇದೆಲ್ಲ ರೈತರಿಗೆ ಕೊಡಲಿ, ಇಲ್ಲಾಂದರೆ ಅದನ್ನು ವಾಪಸ್ ಸರ್ಕಾರಕ್ಕೆ ಕಳಿಸ್ಲಿ. ಆದರೆ ಆ ಚುಕ್ಕನಹಳ್ಳಿ ರೈತರು ತಪ್ಪು ಮಾಡಿದ್ದೇ ಆದರೆ ಆ ಒಂದು ಸಮಸ್ಯೆ ಆ ಹೆಚ್ಚಿನ ಮರಗಿಡಗಳು ಬರೆಸಿದ್ದ ಸಾಬೀತಾದರೆ ನಾವು ತಲೆ ಬಗ್ಗಿಸ್ತೀವಿ. ಅದರಂತೆ ಈ ಒಂದು ಚೆನ್ನೈ ಕಾರಿಡಾರಲ್ಲಿ ಮಾಲೂರು ಅಂದರೆ ಕೊಳತೂರಿಂದ ಹಿಡಿದು ಎಲ್ಲ ವ್ಯಾಪ್ತಿಯಲ್ಲಿ ಆಗಿರೋದು 450 ಕೋಟಿನೂ ಅದು ಸಂಪೂರ್ಣವಾಗಿ ತನಿಖೆ ಆಗಲೇಬೇಕು. ನಮಗೆ ನ್ಯಾಯ ಕೊಡಿ, ನಮಗೆ ಗಂಜಿ ಕೊಡಿ. ಯಾಕಂದರೆ ನಾವು ಗಂಜಿ ಪಾತ್ರೆಯನ್ನು ಕಳ್ಕೊಂಡಿದ್ದೀವಿ, ನಮಗೆ ಗಂಜಿ ಕೊಡಿ ಅಂತೇಳಿ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ವಿಶೇಷ ಭೂಸ್ವಾಧೀನರನ್ನು ಮನವಿ ಮಾಡ್ತಾರೆ.